ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಂತ ಅಂದ್ರೆ, ಇಲ್ಲಿ ನೋಡ್ತಿರ್ಬೋದು ಏನೇನಿದೆ ಅಂತ. ಚಿಕನ್ ಇದೆ, ಸ್ವಲ್ಪ ಎಲ್ಲ ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಇವತ್ತು ಮಾಡ್ತಿರೋ ವ್ಲಾಗ್ ಏನಂದ್ರೆ ಪೆಪ್ಪರ್ ಚಿಕನ್ ಮಾಡ್ತಾ ಇದೀನಿ. ಓಕೆನಾ? ಪೆಪ್ಪರ್ ಚಿಕನ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಹೇಳ್ತೀನಿ. ಸೊ ಆಲ್ರೆಡಿ ಈಗ 8 ಗಂಟೆ ಆಗೋಗಿದೆ, ಬೇಗ ಬೇಗ ಮಾಡಬೇಕು. ಸೊ ಬನ್ನಿ ಏನೇನ್ ಬೇಕು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕೆಜಿ ಚಿಕನ್ನ ತಗೊಂಡಿದ್ದೀನಿ. ಸೊ ಚಿಕನ್ನ 2 ಸಲ ಚೆನ್ನಾಗಿ ವಾಶ್ ಮಾಡಾದ್ಮೇಲೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತಿದ್ದೀನಿ ನೋಡಿ. ಫಸ್ಟು ವಿನಿಗರ್ನ ಆ್ಯಡ್ ಮಾಡ್ಕೊಳ್ಳಿ, ಚಿಲ್ಲಿ ವಿನಿಗರ್. ಸೊ ಅದಾದಮೇಲೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೇಕು, ಒಂದು 2 ಟೇಬಲ್ ಸ್ಪೂನ್ ಆದರೆ ಓಕೆ. ಸೊ ವಿನಿಗರ್ ಏನಕ್ಕೆ ಹಾಕ್ತಿದ್ದೀವಿ ಅಂದರೆ ಚಿಕನ್ ಜ್ಯೂಸಿಯಾಗಿ ಸಾಫ್ಟಾಗೆ ಬರುತ್ತೆ. ಸೊ ಫ್ರೈ ಆದಮೇಲೆ ಆ್ಯಂಡ್ ಬೇಗನೂ ನಾವು ಕುಕ್ ಮಾಡ್ಬೋದು ವಿನಿಗರ್ ಹಾಕೋದ್ರಿಂದ. ಅದನ್ನು ಮ್ಯಾರಿನೇಟ್ ಮಾಡೋದ್ರಿಂದ ಬೇಗ ಕುಕ್ ಆಗುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಉಪ್ಪು ಮತ್ತು ಮೆಣಸು ಎರಡನ್ನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಮೆಣಸು ಪೆಪ್ಪರ್ ಫ್ರೈ ಆಗಿರೋದನ್ನ ಮೆಣಸು ತುಂಬಾ ಬೇಕಾ. ಸೊ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಟೂ ಸ್ಪೂನ್ಸ್ ಹಾಕ್ಕೊಳ್ಳಿ ಫಸ್ಟು. ಸೊ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ, ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಅಂತ ಅರಿಶಿನೂ ಆ್ಯಡ್ ಮಾಡಿಕೊಂಡೆ. ಸೊ ಅರಿಶಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ಒಂದು 10 to 20 ಮಿನಿಟ್ಸ್ ನಾವು ಮ್ಯಾರಿನೇಟ್ ಮಾಡಿದ್ರೆ ಆಯಿತು. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳ್ಳಿ. ಆ್ಯಂಡ್ ಇನ್ನೂ ಒಂದು 2 ಟೇಬಲ್ ಸ್ಪೂನಷ್ಟು ಮೆಣಸು ಪೆಪ್ಪರ್ ಪೌಡರ್ನ ತಗೊಳ್ಳಿ ಆ್ಯಂಡ್ ಅರಿಶಿನ. ಇಷ್ಟನ್ನು ನಾವೀಗ ಫ್ರೈ ಮಾಡ್ಕೊಳ್ಳೋಕ್ಕೆ ಬಳಸ್ತಿರುವ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಸೊ ಸ್ಟವ್ ಅಂಟಿಸ್ಕೊಂಡು ಈಗ ಫಸ್ಟು ನಾವು ಕಡಾಯಿ ಇಟ್ಟು ಕಡಾಯಿಗೆ ಒಂದು 4-5 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ಳಿ. ಸೊ ಆಯಿಲ್ ತುಂಬ ಇದ್ದರೆ ಫ್ರೈ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ನಿಮ್ಗೇನಿಲ್ಲ, ಆಯಿಲ್ ಅಳತೆ ನೀವು ಆನಿಯನ್ ಫ್ರೈ ಆಗಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಡುಗೆಗೆ. ಸೊ ಈಗ ಫಸ್ಟು ಆನಿಯನ್ ಹಾಕ್ತಿದ್ದೀನಿ ನಾನು. ಆನಿಯನ್ನ ರೆಡ್ ಕಲರ್ ಬರಬೇಕು, ಅದು ರೆಡ್ ಕಲರ್ ಅಂದರೆ ಬ್ರೌನ್ ಕಲರ್ ಆಗೋ ಥರ ಕಂಪ್ಲೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಚಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ, ಗ್ರೀನ್ ಚಿಲ್ಲಿ. ಸೊ ಗ್ರೀನ್ ಚಿಲ್ಲಿನೂ ಅಷ್ಟೇ, ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಆ ಘಾಟು ಏನಿದೆ ಚಿಲ್ಲಿನಲ್ಲಿ ಅದನ್ನು ಕಂಪ್ಲೀಟಾಗಿ ಹೋಗಬೇಕು, ಆ ಥರ ನಾವು ಫ್ರೈ ಮಾಡ್ಕೋಬೇಕು. ಸೊ ಇದೆರಡನ್ನೂ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಟೊಮೆಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಟೊಮೆಟೊನೂ ಅಷ್ಟೇ, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಬೇಗ ಆಗಬೇಕು ಟೊಮೆಟೊ ಅಂದರೆ ನಾವು ಸಾಲ್ಟ್ ಆ್ಯಡ್ ಮಾಡಬೇಕು. ಸೊ ಸಾಲ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮ್ಯಾರಿನೇಟ್ ಮಾಡಬೇಕಾದ್ರೆ ಆಲ್ರೆಡಿ ಚಿಕನ್ಗೆ ಹಾಕಿದ್ದೀವಿ. ಸೊ ಅದರಿಂದ ನಾನು 1 ಸ್ಪೂನ್ ಹಾಫ್ ಆಗುವಷ್ಟು ನಾನು ಹಾಕ್ಕೊಂಡೆ. ಸೊ ಈಗ 20 ಮಿನಿಟ್ಸ್ ಮ್ಯಾರಿನೇಟ್ ಆಗಿದೆ ಚಿಕನ್ನು. ಸೊ ನೀವೊಂದು ಅರ್ಧ ಗಂಟೆ ಬಿಟ್ಟರು ಇನ್ನೂ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿ ಸಾಫ್ಟಾಗಿ ಬರುತ್ತೆ. ಸೊ ಈಗ ಚಿಕನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚಿಕನ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಇದು ಫ್ರೈ ಆಗ್ತಿರ್ಬೇಕಾದ್ರೆ ಮತ್ತೆ ಅರಿಶಿನ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಪೆಪ್ಪರ್ ಕೂಡ ಒಂದು 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಪೆಪ್ಪರ್ ಫ್ರೈಗೆ ಪೆಪ್ಪರೇ ಜಾಸ್ತಿ ಇರಬೇಕು, ಆಗಲೇ ಟೇಸ್ಟಿ ಆಗಿರುತ್ತೆ. ಆ್ಯಂಡ್ ಇದು ಆ್ಯಡ್ ಮಾಡಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೈ ಮಾಡಿಕೊಂಡು ನೆಕ್ಸ್ಟು ಏನು ಹಾಕಬೇಕು ಅಂದರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಒಂದು 10 to 15 ಮಿನಿಟ್ಸ್ ಬೇಯೋದಕ್ಕೆ, ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಿ ಚಿಕನ್ನ. ಸೊ ಆದಮೇಲೆ ವಾಟರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಮತ್ತೆ ನೀರನ್ನು ಆ್ಯಡ್ ಮಾಡ್ತಿದ್ದೀನಿ ಚಿಕನ್ ಬೆಂದಿದ್ದಾದ್ಮೇಲೂ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ನೀರನ್ನು ಆ್ಯಡ್ ಮಾಡಿಕೊಂಡೆ, ಯಾಕೆ ಅಂದರೆ ಮನೇಲಿ ಸಾಂಬಾರು ಏನೂ ಇರಲಿಲ್ಲ. ಸೊ ರೈಸಿಗೆ ನಮ್ಮ ಮಮ್ಮಿ ಪೆಪ್ಪರ್ ಫ್ರೈ ಹೆಂಗೆ ತಿನ್ನೋದು ಅಂತ ಹೇಳಿದ್ರು. ಅದರಿಂದ ನಾನು ಚಿಕನ್ ಪೆಪ್ಪರ್ ಕರಿನೇ ಮಾಡಿಬಿಡೋಣ ಅಂತ ಇನ್ನೂ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿದೆ. ಸೊ 1 ಗ್ಲಾಸ್ ಆಗುವಷ್ಟು ವಾಟರ್ನ ಆ್ಯಡ್ ಮಾಡಿ ಅದು ಫೈನಲ್ ಆಗಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ಗ್ರೇವಿ ಕನ್ಸಿಸ್ಟೆನ್ಸಿ ಬರಬೇಕು.
ಬಂದಾದ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿ. ರೆಡಿ ಆಗಿದೆ ಈಗ ನೋಡ್ಬೋದು ಇಲ್ಲಿ ರೈಸ್ ರೆಡಿ ಆಗಿದೆ. ಸೊ ರೈಸ್ ಮಾಡಿದ್ವಿ ಕರಿಗೆ. ಈ ಕಡೆ ಪೆಪ್ಪರ್ ಕರಿ. ಸೊ ಏನು ಇಲ್ಲ, ಸಾಂಬಾರ್ ಏನು ಇರ್ಲಿಲ್ಲ. ಸೊ ಅದರಿಂದ ಗ್ರೇವಿನೇ ಮಾಡ್ಬಿಡು ಅಂತ ಹೇಳಿದ್ರು ನಮ್ಮಮ್ಮ. ಪೆಪ್ಪರ್ ಫ್ರೈ ಮಾಡಕ್ ಹೋದ್ರೆ ಸರಿ ಅಂತ ಗ್ರೇವಿನೇ ಮಾಡ್ಬಿಟ್ಟಿದೀನಿ. ಈಗ ಇದನ್ನ ಫಸ್ಟ್ ಯಾರು ಕೊಡ್ತಾ ಇದೀನಿ ಗೊತ್ತಾ? ನಮ್ಮ ಮಮ್ಮಿ ಕೊಡ್ತಾ ಇದೀನಿ. ಅವ್ರು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತಾರೆ. ಬನ್ನಿ ಕೇಳೋಣ ಹೆಂಗಿದೆ ಅಂತ. ಮಾ ಇದು ಪೆಪ್ಪರ್ ಗ್ರೇವಿ ಮಾಡಿದೀನಿ. ನೀನು ಫ್ರೈ ಬೇಡ ಅಂದಲ್ಲ, ಅದಕ್ಕೆ ಗ್ರೇವಿ ಮಾಡಿದೀನಿ. ಸೊ ಇವಾಗ ಗ್ರೇವಿಗೆ ರೈಸ್ ಹೆಂಗಿದೆ ಅಂತ ಹೇಳು. ಬನ್ನಿ ನಮ್ಮಮ್ಮ ಹೆಂಗೆ ಏನ್ ಹೇಳ್ತಾರೆ ನೋಡೋಣ. ಎಲ್ಲ ಹಿಡಿಬೇಡ. ಚೆನ್ನಾಗಿದೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ. ಚೆನ್ನಾಗೈತೆ. ಹೆಂಗಿದೆ ಟೇಸ್ಟ್ ಚೆನ್ನಾಗಿ ಮಾಡಿದೀನಾ? ಪೆಪ್ಪರ್ ಪೌಡರ್ ಎಲ್ಲ ಚೆನ್ನಾಗಿ ಹಾಕಿ ಮಾಡಿದ್ಯಾ? ಓಕೆನಾ? ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಎಲ್ರೂ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ ಇವಾಗ. ನಂಗೆನಾ? ಸೊ ನಾನು ಇನ್ನ ಟೇಸ್ಟ್ ಮಾಡಿಲ್ಲ, ಮಮ್ಮಿ ತಿನ್ನಿಸ್ತಾರೆ. ಇರಿ ಮಾ, ಒಂದು ಪೀಸ್ ತಿನ್ಸು. ಹೆಂಗಿದೆ ಟೇಸ್ಟ್ ನೋಡೋಣ. ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಇರ್ಬೇಕಿತ್ತು, ಬಟ್ ಮನೇಲೆಲ್ಲರೂ ಇಷ್ಟೇ ಉಪ್ಪು ಖಾರ ತಿನ್ನೋದು. ನಾನು ಸ್ವಲ್ಪ ಜಾಸ್ತಿ ತಿಂತೀನಿ, ಅದಕ್ಕೆ ಹೆಂಗ ಅನಿಸ್ತಾ ಇದೆ. ಓಕೆ ಆಯ್ತು, ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನೀವು ಈ ರೆಸಿಪಿನ ಟ್ರೈ ಮಾಡಿ. ನಾನು ಫ್ರೈ ಮಾಡಕ್ ಹೋಗಿ ಗ್ರೇವಿ ಮಾಡ್ಬಿಟ್ಟಿದೀನಿ, ಬಟ್ ಸೇಮೇ, ಬಟ್ ವಾಟರ್ ಆಡ್ ಮಾಡ್ಬೇಕಷ್ಟೆ. ಡ್ರೈ ಫ್ರೈ ಮಾಡಿದ್ರೆ ಅದು ಫ್ರೈ ಆಗುತ್ತೆ, ವಾಟರ್ ಆಡ್ ಮಾಡಿದ್ರೆ ಗ್ರೇವಿ ಆಗುತ್ತೆ. ಇಷ್ಟೇ ಸಿಂಪಲ್. ಇದನ್ನ ಮಾಡ್ಕೊಳ್ಳಿ. ಓಕೆನಾ? ಓಕೆ ಗೈಸ್, ಬಾಯ್.